ಹ್ಮ್ ಮತ್ತೊಮ್ಮೆ ಧಾರವಾಡದ ಹೆಸರಾದಂಥ ಕೋಚಿಂಗ್ ಸೆಂಟರ್ ಆಗಿರುವ ಆಚಾರ್ಯ ಅಕಾಡೆಮಿ ಕೋಚಿಂಗ್ ಸೆಂಟರ್ಗೆ ತುಂಬ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇವತ್ತಿನ ದಿವಸ ಸಮಾಜ ವಿಜ್ಞಾನದಲ್ಲಿ ಭೂಗೋಳಶಾಸ್ತ್ರದಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ಭಾರತದ ಭೌಗೋಳಿಕ ಸ್ಥಾನ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಭಾರತವು ಇವತ್ತು ಪ್ರಪಂಚಕ್ಕೆ ಹೋಲಿಸಿದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ತಕ್ಕಂಥ ರಾಷ್ಟ್ರ ಇತ್ತಂದ್ರೆ ಅದು ನಮ್ಮ ಭಾರತ. ಇವತ್ತಿನ ದಿವಸ ಭಾರತವನ್ನು ಉಪಖಂಡ ಅಂತ ಕರೀತಾರೆ. ಯಾಕಂತ ಗೊತ್ತಾ, ಭಾರತದಲ್ಲಿರ್ತಕ್ಕಂಥ ವೈವಿಧ್ಯತೆ, ಜನರಲ್ಲಿ ಕಂಡು ಬರ್ತಕ್ಕಂಥ ವಿವಿಧತೆ, ಭಾರತದಲ್ಲಿರ್ತಕ್ಕಂಥ ಜಾತಿ, ಧರ್ಮ, ಲಿಂಗವನ್ನು ಗಮನಿಸಿ ಭಾರತವನ್ನು ಉಪಖಂಡ, ಸಬ್ ಕಂಟೆಂಟ್ ಅಂತ ಕರೀತಾರೆ. ಅದೇ ರೀತಿ ಭಾರತವನ್ನು ಭರತಖಂಡ, ಜಂಬೂದ್ವೀಪ, ಭರತ ವರ್ಷ ಅಂತಲೂ ಸಹ ಕರೀತಾರೆ. ಭರತಖಂಡ ಅಂತ ಹೇಗೆ ಕರೀತಾರೆ ಅಂತ ಅಂದ್ರೆ, ಇಂದಿನ ಕಾಲದಲ್ಲಿ ನಮ್ಮ ನಾಡನ್ನು ಭರತ ಎಂಬ ಚಕ್ರವರ್ತಿ ಆಳಿರುವುದರಿಂದ ನಮ್ಮ ಒಂದು ಭೂಮಿಗೆ, ನಮ್ಮ ಒಂದು ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದೆ ಆತ್ಮೀಯ ಸ್ನೇಹಿತರೆ. ಮತ್ತು ಜಂಬೂದ್ವೀಪ ಅಂತ ಹೇಗೆ ಕರೀತಾರಪ್ಪ ಅಂತಂದ್ರೆ, ನಮ್ಮ ದೇಶದಲ್ಲಿ ಜಂಬೂ ನೇರಳೆ ಹಣ್ಣನ್ನು ಹೆಚ್ಚಾಗಿ ಬೆಳೆಯುವುದರಿಂದ ನಮ್ಮ ಒಂದು ದೇಶವನ್ನು ಜಂಬೂದ್ವೀಪ, ಭರತ ವರ್ಷ ಅಂತ ಕರೀತಾರೆ. ಈ ಒಂದು ಭಾರತದ ಸ್ಥಾನ ನೋಡ್ತಾ ಹೋದ್ರೆ, ಭಾರತದ ಸ್ಥಾನ ಏಷ್ಯಾ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ನಮ್ಮ ಭಾರತ ದೇಶ. ಈ ಒಂದು ಭಾರತ ದೇಶ ಮೊದಲಿಗೆ ಹೇಳಿರುವ ರೀತಿ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಕಾಡ್ತಕ್ಕಂಥ ರಾಷ್ಟ್ರ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ, ಭಾರತದಲ್ಲಿ ಒಟ್ಟು ವಿಸ್ತೀರ್ಣ 263 ಚದರ್ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತದ ಭೂಗೋಳ ವಿಸ್ತೀರ್ಣ. ಅದೇ ರೀತಿ ಭಾರತದ ಜಲಗಡಿಯ ಉದ್ದದ 100 ಜಲಗಡಿಯ ಉದ್ದ ಹೊಂದಿರತಕ್ಕಂಥದ್ದು ನಮ್ಮ ಈ ಭಾರತ ದೇಶ. ಅದೇ ರೀತಿಯಾಗಿ ಈ ಒಂದು 5200 ಕಿಲೋಮೀಟರ್ ವ್ಯಾಪ್ತಿಯಷ್ಟು ಭೂಗಡಿಯನ್ನು ಹೊಂದಿರತಕ್ಕಂಥದ್ದು. ಅದೇ ರೀತಿ ಈ ಒಂದು ಜಲಗಡಿ ದ್ವೀಪವನ್ನು ಒಳಗೊಂಡು ಜಲಗಡಿ ಎಷ್ಟಿದೆ ಅಂತ, ಈ 15 ಕಿಲೋಮೀಟರ್ ದ್ವೀಪವನ್ನು ಬಿಟ್ಟು ಈ ಒಂದು ಜಲಗಡಿ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ನಮ್ಮ ಈ ಒಂದು ಭಾರತ ದೇಶ. ಭಾರತವು ಉತ್ತರ ದಕ್ಷಿಣವಾಗಿ ಸುಮಾರು 14 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಒಂದು ಭಾರತದ ಉತ್ತರ ದಕ್ಷಿಣವಾಗಿ. ಅದೇ ರೀತಿಯಾಗಿ ಪಶ್ಚಿಮವಾಗಿ ಸುಮಾರು 2333 ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಒಂದು ಭಾರತದ ಭೌಗೋಳಿಕ ಸ್ಥಾನ. ಅದೇ ರೀತಿಯಾಗಿ ಭಾರತದೊಂದಿಗೆ ಅನೇಕ ಒಂದು ದೇಶಗಳು ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಸುಮಾರು 9 ದೇಶಗಳು ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ 2 ಜಲಗಡಿ ಪ್ರದೇಶಗಳು ಬರ್ತವೆ. ಅವು ಯಾವಪ್ಪ ಅಂದ್ರೆ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಅಂತ. 2 ಜಲಗಡಿ ಪ್ರದೇಶಗಳು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್. ಇಲ್ಲಿ ಕಾಣ್ತಕ್ಕಂಥದ್ದು ಶ್ರೀಲಂಕಾ, ಇಲ್ಲಿ ಬರ್ತಕ್ಕಂಥದ್ದು ಮನ್ನಾರ್ಕಾರಿ. ಈ ಒಂದು ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಅನ್ನು ಜಲಗಡಿಯನ್ನು ಹೊಂದಿರತಕ್ಕಂಥ ರಾಷ್ಟ್ರ. ನಮ್ಮ ಒಂದು ಭಾರತ ರಾಷ್ಟ್ರ ಅತಿ ಹೆಚ್ಚು ಯಾವುದರ ಜೊತೆಗೆ ಒಂದು ಭೂಗಡಿಯನ್ನು ಹಂಚಿಕೊಂಡಿದೆಯಪ್ಪ ಅಂತಂದ್ರೆ ಬಾಂಗ್ಲಾದೇಶದೊಂದಿಗೆ. ಅದು ಎಷ್ಟಪ್ಪ ಅಂತಂದ್ರೆ 1049 ಕಿಲೋಮೀಟರ್ ಒಂದು ವ್ಯಾಪ್ತಿಯಷ್ಟು ಬಾಂಗ್ಲಾದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅತಿ ಕಡಿಮೆ ಯಾವುದಪ್ಪ ಅಂತ ನೋಡ್ತಾ ಹೋದ್ರೆ, ಇದು ಹೆಚ್ಚಾದದ್ದಂದ್ರೆ 1049 ಕಿಲೋಮೀಟರ್, ಕಡಿಮೆ ಆದದ್ದು ಅಫ್ಘಾನಿಸ್ತಾನ್. ಇದು ಕೇವಲ 9 ಕಿಲೋಮೀಟರ್ನಷ್ಟು ಮಾತ್ರ ಜಲಗಡಿಯನ್ನು ಹೊಂದಿದೆ. ಅದೇ ರೀತಿಯಾಗಿ ಭಾರತದಲ್ಲಿ 4 ವಿಭಾಗಗಳು. ಇಲ್ಲಿ ಉತ್ತರ ಪರ್ವತಗಳು, ಇಲ್ಲಿ ಕರಾವಳಿ ಮೈದಾನ, ಇಲ್ಲಿ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳು. ಅದೇ ರೀತಿಯಾಗಿ ನಮ್ಮ ಭಾರತವನ್ನು ಅನೇಕ ರೀತಿಯಾಗಿ ವಿಂಗಡಣೆ ಮಾಡ್ತಾ ಹೋಗ್ತಾರೆ.